ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇನ್ನು ನನ್ನ ಮಗಳು ನಿಮಗೆಲ್ಲರಿಗೆ ಹಾಯ್ ಫ್ರೆಂಡ್ ಅಂತ ಹೇಳ್ತಾಳಂತ ನೋಡ್ರಿ, ಕೇಳ್ರಿ. ಹೇಳು ಜನ, ಹೇಳು ಹಾಯ್ ಫ್ರೆಂಡ್. ಹೇಳು 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 ವಿಡಿಯೋ ಮಾಡತ್ರ ಹೇಳಲ್ಲಾಗಲ್ಲ ಫ್ರೆಂಡ್, ಇಲ್ಲದ್ರು ಹಾಯ್ ಫ್ರೆಂಡ್ ಅಂತ ಅನ್ಕೋತಾನೆ ಇರ್ತಾಳ. ಇನ್ನು ಇವತ್ತು ಅಡುಗೆ ಸ್ಟಾರ್ಟ್ ಮಾಡೀನಿ. ಆಲ್ರೆಡಿ ನಾನು ಮುಂಜಾನೆ ಎದ್ದು ಅಡುಗೆ ಎಲ್ಲ ಆಗ್ಯದ. ಇನ್ನು ಇವ್ರಿಗೆ ಸ್ನ್ಯಾಕ್ಸ್ ಸಲುವಾಗಿ ಸ್ನ್ಯಾಕ್ ಹಾಕ್ಬೇಕಂತ ಚಾಕೋಸ್ ತೆಗ್ದಿಟ್ಟೀನಿ. ಅದು ತೊಗೊಂಡು ಆಟ ಆಡ್ಲತ್ತಾಳೆ ಇರ್ತಿ. ಹೇಳಿ ಹಾಯ್ ಫ್ರೆಂಡ್ಸ್ ಅಂತ ಹೇಳು. ಇನ್ನು ಚಾಕೋಸ್ ಸಲುವಾಗಿ ಹಾಲು ಇಟ್ಟೀನಿ, ಹಾಲು ಕಾಯ್ಲತ್ತವ. ಇನ್ನು ಈ ಕಡೆ ಆಲ್ರೆಡಿ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಿ ನನ್ನ ಮಗಳಿಗೆ. ಈ ಕಡೆ ನೀರು ಇಟ್ಟೀನಿ, ಕಾಯ್ಲತ್ತವ. ಇನ್ನು ಹಾಲು ಕಾಯ್ದು ಚಾಕೋಸ್ ಹಾಕ್ತೀನಿ. ಯಾವ ಥರ ಮಾಡ್ಕೊಡ್ತೀನಿ ಅಂತ ನಿಮಗೆ ಭೀ ತೋರಿಸ್ತೀನಿ ಬರ್ರಿ. ಇನ್ನು ಚಾಕೋಸ್ ತೊಗೊಂಡು ಕಟ್ ಮಾಡತ್ತೀನಿ. ಒಂದು 6 ಏನೋ ಬರ್ತಾವೆ ಅದ್ರೊಳಗೆ ಪ್ಯಾಕೆಟು. 60 70 ರುಪೀಸ್ಗೂ ಏನೋ ಇರ್ತಾವೆ. ಇದು ಬ್ಯಾಡ ಅಂದ್ರೆ ಭೀ ನನ್ನ ಮಗಳು ದೊಡ್ಡಕ್ಕಿ ತೊಗೋತಾಳೆ. ಅದ್ರ ಸಲುವಾಗಿ ಒಂದು ಪ್ಯಾಕೆಟ್ ತರ್ತೀವಿ. ಇದ್ರಾಗ ಒಂದು 6 ಪೀಸಸ್ ಇರ್ತಾವೆ. ಇನ್ನು ಒಂದು 3 ಪೀಸು ಸೇಮ್ ಕಲರ್ ಇರ್ತಾವೆ, ಇನ್ನು ಸೇಮ್ ಶೇಪ್ ಇರ್ತಾವೆ. ಇನ್ನೊಂದು 3 ಪಾಕೆಟ್ ಅಂದ್ರೆ ಅಲ್ಲ ಬೇರೆ ಬೇರೆ ಥರದ ಶೇಪ್ಗಳು ಇನ್ನು ಆ ಥರ ಇರ್ತಾವೆ. ಇನ್ನು 2 ಪ್ಯಾಕೆಟ್ ಹರಿದು ಇಬ್ರಿಗೆ ಹಾಕ್ಲತ್ತೀನಿ. 2 ಪ್ಯಾಕೆಟ್ನಾಗ ಬೇರೆ ಬೇರೆ ಶೇಪ್ ಅವ. ಅದ್ರ ಸಲುವಾಗಿ ಇಬ್ಬರು ನನಗೆ ಅದು ಬೇಕು ಇದು ಬೇಕು ಅಂತಾರಂತಂದು ಇಬ್ಬರಿಗೆ ಹಾಫ್ ಅದು ಶೇಪ್ ಹಾಫು ಇದು ಶೇಪ್ ಹಾಫ್ ಹಾಕ್ಲತ್ತೀನಿ. ಇನ್ನು ಹಾಕಿ ಇನ್ನು ಗರಂ ಹಾಲು ಹಾಕಬೇಕು. ಸ್ವಲ್ಪ ತಣ್ಣಗಾದ್ರೆ ಭೀ ಹಾಲು ನಡೆಯಲ್ಲ, ಇದು ಜಲ್ದಿ ನೆನೆಯಲ್ಲ. ಅದ್ರ ಸಲುವಾಗಿ ಸ್ವಲ್ಪ ಗರಂ ಹಾಲು ಹಾಕಿ ಈ ಥರ 1-2 ಸರ್ತಿ ಮಿಕ್ಸ್ ಮಾಡಿ ಇಟ್ಬಿಡಬೇಕು. ಇನ್ನು ತಣ್ಣಗಾಲಕ್ಕೆ ಅವು ಭೀ ನೆನಿತಾವೆ ಭೀ, ಇನ್ನು ಹಾಲು ಭೀ ತಣ್ಣಗಾಯ್ತವ. ನನ್ನ ಮಗಳು ಎಲ್ಲ ಬಾತ್ರೂಮ್ ಅದು ಮುಗಿಸ್ಕೊಂಬರ್ತಾನೆ. ಇನ್ನು ನಾನು ಹಾಕಿದ್ದೀನಿ. ಇನ್ನು ಭೀ ನೀರು ಕುಡಿಬೇಕಲ್ವ, ಹನಿ ವಾಟರು. ಅದ್ರ ಸಲುವಾಗಿ ನಾನು ಹನಿ ವಾಟರ್ ನೀರು ಕಾಸ್ಲಕ್ಕೆ ಇಟ್ಟಿದ್ದೆ, ಹನಿ ವಾಟರ್ ಹಾಕ್ಕೊಂಡು ಭೀ ಕುಡಿತೀನಿ. ಅಷ್ಟೊಂದೇನು ಗರಂ ಮಾಡಿಲ್ಲ ಇವತ್ತು. ಈ ಥರ ಇರ್ತದೆ ಹನಿ ವಾಟರ್. ಇನ್ನು ಲೆಮನ್ ಅಂತೂ ಇದ್ದಿಲ್ಲ ಮನ್ಯಾಗ. ಇನ್ನು ಅದೇ ನೀರು ಕಾಯ್ದೀವು ಹಾಕ್ಕೊಂಡು ನನ್ನ ಮಕ್ಳಿಗೆ ಭೀ ನೀರು ಬಾಟಲ್ದಾಗ ತುಂಬ್ಲತ್ತೀನಿ. ಕೇಟಿದ ನೀರು ತುಂಬಿ ಹಾಕಿ ಲಂಚ್ ಬಾಕ್ಸ್ ಪ್ರಿಪೇರ್ ಹೆಂಗೆ ಭೀ ಮಾಡಿಟ್ಟಿದ್ದ ಅನ್ನ ಅದು ಹಾಕಿ ಬಾಕ್ಸ್ನಾಗ ಹಾಕ್ಲತ್ತೀನಿ ನನ್ನ ಮಗಳಿಗೆ ಲಂಚು. ಇನ್ನು ಇದೆಲ್ಲ ಪ್ಯಾಕ್ ಮಾಡತನ ನನ್ನ ಮಗಳು ಭೀ ಎಲ್ಲ ಬಾತ್ರೂಮ್ ಅದು ಮುಗಿಸ್ಕೊಂಡು ಇನ್ನು ಬ್ರಷ್ ಎಲ್ಲ ಮುಗಿಸ್ಕೊಂಡು ಬಂದಳು. ಇನ್ನು ಅವ್ರಿಬ್ರಿಗೆ ಭೀ ಸ್ನಾನ ಮಾಡಿಸ್ಬೇಕಂತಂದು ಇನ್ನು ಫಾಸ್ಟ್ ಮಾಡ್ಲತ್ತೀನಿ. ಇವತ್ತೇನು ಅಷ್ಟೊಂದು ಲೇಟ್ ಆಗಿಲ್ಲ, ಯಾಕಂದ್ರೆ ಇವತ್ತು ಅಷ್ಟೊಂದು ಅಡುಗೆ ಏನೂ ಮಾಡಿಲ್ಲ. ಓನ್ಲಿ ಒಂದೇ ರೆಸಿಪಿ ಮಾಡೀನಿ. ಅದ್ರದ್ದು ವೀಡಿಯೋ ಹಾಕ್ತೀನಿ ನಾಳೆಗೆಲ್ಲ ನಾಡ್ದು. ಇನ್ನನ್ನೆಲ್ಲ ಮಾಡಿ ಮಟ್ಟಿ ನಮ್ಮ ಮಗಳಿಗೆ ಸ್ನಾನ ಮಾಡಿ ಎಲ್ಲ ರೆಡಿ ಮಾಡಿ ಚಾಕೋಸ್ ಎಲ್ಲ ತಿಂದು ನಮ್ಮ ಮನೆಯವ್ರಿಗೆ ಸ್ಕೂಲಿಗೆ ಬಿಟ್ಟು ಬಂದರು. ನಾ ಇವತ್ತು ಟಿಫನ್ ಮಾಡಿಲ್ಲ. ಅದ್ರ ಸಲುವಾಗಿ ಮನ್ಯಾಗ ಕಡ್ಡಿಕಾಯಿ ಇದ್ದವು, ಅದು ಹುರಿ ತಿಲ್ಲಕ್ಕೆ ಬರ್ತಾವ ಅಂತಂದು ನಮ್ಮ ಮನೆಯವ್ರು ಅಂದಿ ಸಲುವಾಗಿ ಹುರಿಲತ್ತೀನಿ. ಹಾಗೆ ಇಟ್ಟರು ಭೀ ಜಲ್ದಿನೇ ಒಣಗೋಯ್ತವ, ಇಲ್ಲ ಹಸಿ ಆಗೋಯ್ತವ, ಬೂಸರು ಬರ್ತಾವ ಅಂತಂದು ನಾವು ತಿಂಬಾರ ಅಂತಂದು ಇವತ್ತು ಟಿಫಿನ್ ಭೀ ಮಾಡಿಲ್ಲ, ಏನಿಲ್ಲ. ಇನ್ನು ಮಕ್ಳಿಗಂತೂ ಚಾಕೋಸು ಹಾಲು ಅದು ತಿಂದು ಆಕಿ ಭೀ ಸ್ಕೂಲಿಗೆ ಹೋದಳು. ಇನ್ನು ಸಣ್ಣಕ್ಕಿ ಭೀ ಚಾಕೋಸ್ ಅದೇ ತಿಂದಳು. ಇನ್ನು ಹೆಂಗೆ ಭೀ ಕಾಯವ ಅಂತಂದು ನಾ ಭೀ ಹುರಿಲತ್ತೀನಿ. ಇನ್ನು ಚಂದ ಹುರಿ ಅಂತ ಹೇಳ್ಯಾರ, ಯಾಕಂದ್ರೆ ಮೊನ್ನೆ ನಮ್ಮ ಸಲುವಾಗಂತ ಹುರ್ಕೊಂಡಿದ್ದ. ಬಟ್ ಸ್ವಲ್ಪ ಜಾಸ್ತಿ ಕರ್ರು ಮಾಡಿಲ್ಲ. ಏನು ಮಾಡ್ತಿದ್ದಿ? ಹಾಂ, ಬಾಲ್ ಆಡ್ಲತ್ತಿದ್ದಿ? ಕೆಲಸ ಏನಂದೇನು? ಹಾಂ, ಏನು ಬೇಕು? ಟೂಟು ಸೌಂಡ್ ಮಾಡಬೇಡ. ಇನ್ನು ನನ್ನ ಸಣ್ಣ ಮಗಳಂತೂ ನನಗೂ ನನ್ನ ಬಾಲಾಗತ್ಲೇ ಓಡಾಡ್ಕೊತಾನೆ ಇರ್ತಾಳೆ ಹಿಂದು. ಇನ್ನಾಕಿ ಪ್ರಾಕ್ಟೀಸ್ ಮಾಡತ್ತಾಳೆ. ನಾನು ಎಲ್ಲರಿಗೆಲ್ಲ ಹಾಯ್ ಫ್ರೆಂಡ್ ಅಂತೀನಲ್ವ, ಅದ್ರ ಸಲುವಾಗಿ ಆಕಿ ಭೀ ಪ್ರಾಕ್ಟೀಸ್ ಮಾಡತ್ತಾಳೆ, ಹಾಯ್ ಫ್ರೆಂಡ್ ಅಂತಂದು. ಇನ್ನು ಇಷ್ಟೆಲ್ಲ ಹುರ್ಕೊಲತ್ತೀನಿ ನಾನು. ಆಕಿನ ಕೂಡ ಮಾತಾಡ್ಕೊತ ಅದು ಮಾಡ್ಕೊತ. ಕಾಯಿ ಕೊಡಲ್ಲ, ಏನು ಕೊಡಲ್ಲ, ನಮ್ಮಮ್ಮ ಭೀ ಕೊಡಲ್ಲ, ಚಾ ಭೀ ಕೊಡಲ್ಲ. ಇನ್ನು ಸ್ವಲ್ಪ ಹೊತ್ತು ಆಕಿನ ಕೂಡ ಮಾತಾಡ್ಕೊತಾನೆ ಎಲ್ಲ ಚಂದ ಹುರ್ಕೊಂಡಿನಿ. ಈ ಥರ ಸ್ವಲ್ಪ ಜಾಸ್ತಿನೇ ಹುರಿ ಅಂದರು, ಯಾಕಂದ್ರೆ ತಿಲ್ಲತ್ತೂರು ಟೇಸ್ಟ್ ಇರ್ತದಂತ. ನಮ್ಮ ಮನೆಯವರು ಬಿಸಿದೇ ತಿಂತೀನಿ ಅಂದರು. ಅದ್ರ ಸಲುವಾಗಿ ಇದು ಬಿಸಿ ಇದು ಹಿಂಗೆ ಹುರಿಯೋದು ತಿಂದ್ರೆ ಇನ್ನೂ ಟೇಸ್ಟ್ ಇರ್ತದೆ ಅಂತಂದು ಬಿಸಿದು ಕೊಟ್ಟು ಹುರ್ಕೊಂಡೆಲ್ಲ ಮಾಡಿ ಅವ್ರಿಗೆ ಒಯ್ದು ಕೊಟ್ಟಿನಿ. ಇನ್ನು ಭೀ ಕುಂತು ತಿಲ್ಲತ್ತೀನಿ ಎಲ್ಲ, ಯಾಕಂದ್ರೆ ಟಿಫಿನ್ ಮಾಡಿಲ್ಲ ಇವತ್ತು. ಇದೇ ಟಿಫಿನ್ ನಮಗೆಲ್ಲರಿಗೆ. ಅದ್ರ ಸಲುವಾಗಿ ಇನ್ನು ಮಾತಾಡ್ಕೊತಾನೆ ಕ್ಯಾಮ್ರಾ ಇಟ್ಟಿನಲ್ವ, ಅದ್ರ ಸಲುವಾಗಿ ನನ್ನ ಮಗಳು ಹಾಯ್ ಫ್ರೆಂಡ್ ಅಂತ ಮಾತಾಡತ್ತಾಳ. ಅವ್ರ ಪಪ್ಪನ ಕೂಡ ಜಗಳ ಆಡ್ತಾಳ, ಇಲ್ಲ ಟೂಟು ಅಂತಾಳ. ಆಕಿನೇ ಮಾಡ್ಕೊತಾನೆ ಇರ್ತಾಳೆ. ಈಗ ಒಂದು ಸರ್ತಿ ನನಗೂ ಬೇಕಂತಾಳ, ಒಂದು ಸರ್ತಿ ಅವ್ರ ಪಪ್ಪ ಬೇಕಂತಾಳ. ಇನ್ನು ಈ ಥರನೇ ಮಾತಾಡ್ಕೊತ ಅದು ಮಾಡ್ಕೊತ ತಿಲ್ಲತ್ತೀವಿ ನಾವೆಲ್ಲರೂ.
ಇನ್ನು ಇಷ್ಟೆಲ್ಲ ಮಾಡ್ಕೊಂಬತ್ತಾನ ನಂಗೆ ಭೀ ಸ್ವಲ್ಪ ಟೈಮ್ ಆಗಿತ್ತು, ಎಲ್ಲ ಕೆಲಸ ಇತ್ತು, ಬಟ್ಟೆ ಒಗೆಯೋದು, ಸಾಮಾನು ತೊಳೆಯೋದು ಅದೆಲ್ಲ ಮಾಡ್ಕೊಂಡು ಎಲ್ಲ ತಿಂಡಿ ಮಟ್ಟಿ ಎಲ್ಲ ಮಾಡಿಕೊಂಡು ಮತ್ತು ಒಂದು 10 ಗಂಟೆಗೆ ಹಂಗೆ ನೆಂಪು ಬಂತು. ಒಂದು ದೋಸೆ ಹಾಕಬೇಕು ನಾಳೆಗೆ ಒಂದು ಸರ್ತಿ, ಯಾಕಂದ್ರೆ ಬಕ್ಕುಳ ದಿನ ಆಯಿತು ಹಾಕಿ. ಇನ್ನು ದೋಸೆ ಮಾಡಮಿ, ಮಕ್ಳಿಗೆ ಭೀ ಆಯ್ತದ ನಮಗೆ ಭೀ ಆಯ್ತದ ಟಿಫಿನ್ಗೆ ಅಂತಂದು ದೋಸೆಗೆ ಅಕ್ಕಿ ನೆನೆ ಹಾಕ್ಲತ್ತೀನಿ. ಇದ್ರ ರೆಸಿಪಿ ಭೀ ನಾನು ನಾಳೆಗೆ ಹಾಕ್ತೀನಿ. ನಾಳೆಗೆ ದೋಸೆ ಮಾಡ್ತೀನಲ್ವ ಅವಾಗ ಶೂಟ್ ಮಾಡಿ ನಾಳೆಗೆ ಅಥವಾ ನಾಡ್ದು ಬರ್ತದೆ. ಇನ್ನು ನೋಡಿರಿ, ಇದ್ರದ್ದೇನು ಈಗೇನು ಹೇಳಲ್ಲ, ರೆಸಿಪಿದಾಗ ಆದ್ರೆ ಹೇಳ್ತೀನಿ ಯಾವ ಥರ ಮಾಡಬೇಕು. ಹೋಟೆಲ್ ಸ್ಟೈಲಲ್ಲಿ ಬರ್ತಾವೆ ದೋಸೆ, ಆ ಥರ ಕಲರ್ ಆದ್ರೆ ಭೀ ಕ್ರಿಸ್ಪಿ ಆದ್ರೆ ಭೀ ಬರ್ತಾವೆ. ಇನ್ನು ಅದು ವೀಡಿಯೋದಾಗ ಹೇಳ್ತೀನಿ. ಇನ್ನು ಅಕ್ಕಿ ಎಲ್ಲ ಹಾಕ್ಕೊಂಡು ಉದ್ದಿನಬೇಳೆ ಹಾಕ್ಕೊಂಡು ಇನ್ನು ಒಂದು 2-3 ಸರ್ತಿ ತೊಳ್ಕೊಳತ್ತೀನಿ, ಯಾಕಂದ್ರೆ ಡಸ್ಟ್ ಅದು ಇರ್ತಾವಲ್ವ ಅಕ್ಕಿದಾಗ, ಅದ್ರ ಸಲುವಾಗಿ ಇನ್ನು ತೊಳ್ಕೊಂಡು ಎಲ್ಲ ಮಾಡಿ ನಾನು ಇಟ್ಕೊತೀನಿ. ನನ್ನ ಕೆಲಸ ಎಲ್ಲ ಮಾಡ್ಕೋಬೇಕು. ಇವತ್ತಿನ ಕೆಲಸ ಎಲ್ಲೋದರೂ ಎಲ್ಲಿಂದಲ್ಲೇ ಇರ್ತದೆ. ಇನ್ನು ಇವತ್ತು ಸ್ವಲ್ಪ ಲೇಜಿನೇ ಆದ ದಿನ, ಯಾಕೋ ಏನೋ ಗೊತ್ತಿಲ್ಲ. ಅದ್ರ ಸಲುವಾಗಿ ಅಷ್ಟೊಂದು ಅಡುಗೆ ಭೀ ಏನೂ ಮಾಡಿಲ್ಲ ನಾನು. ಪಲಾವ್ ಗತ್ಲೆ ಮಾಡೀನಿ, ಅದು ರೆಸಿಪಿ ಭೀ ಹಾಕ್ತೀನಿ. ಎಲ್ಲರಿಗೆ ಬರ್ತದೆ, ಬಟ್ ನನ್ನ ಥರ ಮಾಡೀನಂತಂದು ಅದು ರೆಸಿಪಿ ಹಾಕ್ತೀನಿ. ಇನ್ನು ನಿಮ್ಮ ಇಷ್ಟ, ನೋಡೋದಾದ್ರೆ ನೋಡಿರಿ, ಇಲ್ಲ ಏನಂತಾರೆ ಈಕಿ ಎಲ್ಲ ಮಾಡಿ ತೋರಿಸ್ತಾಳೆ, ಹೀಗೆಲ್ಲ ಮಾಡ್ತಾಳೆ ಅಂತ ಅಂದ್ಕೊಡ್ರಿ. ಹಂಗೇನಿಲ್ಲ, ನಾ ಮಾಡಬೇಕಲ್ವ, ಅದ್ರ ಸಲುವಾಗಿ ನಾನು ಮಾಡ್ಲತ್ತೀನಿ. ಇನ್ನು ನಿಮ್ಮ ಇಷ್ಟ. ಈಗ ನೋಡೋರು ಚೆಂದ ಆಯಿತು, ಇನ್ನು ನಿಮ್ಮ ಮನೆ ಮಗಳನ್ನು ಬೆಳೆಸ್ಬೇಕಾದ್ರೆ ನೀವು ನೋಡ್ತೀರಿ, ಇನ್ನು ಲೈಕ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ತೀರಿ ಅಂದ್ಕೊಂಡಿನಿ ಎಲ್ಲರೂ ಮಾಡಿರಿ, ಸಪೋರ್ಟ್ ಮಾಡಿರಿ. ಯಾಕಂದ್ರೆ ನಾನು ಮಾಡಬೇಕು ಅಂತ ಮಾಡ್ಲತ್ತೀನಿ, ಎಲ್ಲರ ಸಪೋರ್ಟ್ ಸಿಗ್ತದೆ ಅಂತಂದು. ಇನ್ನು ಇಷ್ಟೆಲ್ಲ ಅಕ್ಕಿ ಎಲ್ಲ ನೆನೆಕೊಂಡು ನಮ್ಮ ಮನೆಯವ್ರು ಭೀ ಊಟ ಎಲ್ಲ ಮಾಡ್ಕೊಂಡು ಡ್ಯೂಟಿಗೆ ಹೋದರು. ಇನ್ನು ನಾನು ಸಂಜೆ ಪರಿ ಹಂಗೆ ನನ್ನ ಮಗಳಿಗೆ ಕರ್ಕೊಂಡು ಬಂದು ಸ್ಕೂಲಿಂದ ಇನ್ನು ಅವರಿಗೆ ಯಾವುದು ಕಾಯಿ ಹುರಿದಿದ್ದಲ್ವ, ಇನ್ನು ನಾವು ಸ್ವಲ್ಪ ತಿನ್ಲಕ್ಕಾಗಿ ಭೀ ನನ್ನ ದೊಡ್ಡಕ್ಕಿ ಮಗಳು ಇದ್ದಿಲ್ಲಲ್ಲ, ಅದ್ರ ಸಲುವಾಗಿ ಆಕಿಗೆ ಒಂದು ಸ್ವಲ್ಪ ತೆಗೆದಿಟ್ಟಿದ್ದ. ಇನ್ನು ಸಂಜೆ ಪರಿ ಅವರಿಬ್ಬರು ಕುಂತು ತಿಲ್ಲತ್ತಿರು. ಇನ್ನು ನಾನು ಹಾಗೆ ಮೆಂತ್ಯ ಪಲ್ಯ, ಕೊತ್ತಂಬರಿ ಅದೆಲ್ಲ ಕಡ್ಕೊಳತ್ತಿದ. ನಾನು ಸ್ವಲ್ಪ ಕೆಲಸ ಎಲ್ಲ ಇದ್ದಿದ್ದ ಸಲುವಾಗಿ ನಾನು ಕಡ್ದಿಟ್ಟಿದ್ದಿಲ್ಲ ಅದೆಲ್ಲ, ಅದ್ರ ಸಲುವಾಗಿ ನಾನು ಅವ್ರಿಗೆ ಸ್ನ್ಯಾಕ್ಸ್ ಕೊಟ್ಟೀನಿ. ತಿನ್ಕೊಂಬತ್ತಾನ ನಾ ಭೀ ಎಲ್ಲ ಕೆಲಸ ಮಾಡ್ಕೊಂಡ್ರೆ ಆಯ್ತು ಅಂತಂದು ಇನ್ನು ಕೊತ್ತಂಬರಿ ಮತ್ತು ಮೆಂತ್ಯ ಪಲ್ಯ ಕಡಿಲತ್ತೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ನಿಮಗೆಲ್ಲ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಮನೆ ಮಗಳನ್ನು ಬೆಳೆಸಿ.